ಬನ್ನಿದು ಹಳೆ ರೂಪ ತಿರುಗ ಸಿಗೋದಕ್ಕೆ ಏನ್ ದಾರಿ ಅಂತ ಅವರು ಆ ಪುಸ್ತಕದಿಂದ ತಿಳಿದುಕೊಳ್ತಿದ್ದಾರೆ. ಆ ಪುಸ್ತಕವನ್ನು ತೆಗೆದು ನೋಡು. ನೋಡುತ್ತೀನಿ. ಈ ಪುಸ್ತಕ ಪ್ರಕಾರ ಬನ್ನಿದು ರೂಪ ತಿರುಗ ಸಿಗೋದಕ್ಕೆ ದಾರಿ ಇದೆ. ಹೌದಾ? ಸೂಪರ್, ಸಮಾಧಾನ ಆಯ್ತು. ಬೇಗ ಹೇಳು. ನಾವು ಬರುವಾಗ ಸ್ವಲ್ಪ ವಿವಿಧ ಬಣ್ಣಗಳಲ್ಲಿ ಹಣ್ಣುಗಳು ನೋಡಿದ್ವಲ್ವಾ? ಹೌದು, ನೋಡಿದ್ವಿ. ಇಲ್ಲಿ ನೋಡು ಹಣ್ಣುಗಳು, ಬೇಕಾದ್ರೆ ತಗೋ ಚಿಕ್ಕ ಪಕ್ಷಿ. ಅಯ್ಯೋ, ನನಗೆ ಏನು ಬೇಡವೇ ಬೇಡ. ಹಾ, ನೆನ್ಪಿದೆ. ಆ ಹಣ್ಣು ತಿಂದರೆ ಬನ್ನಿದು ರೂಪ ತಿರುಗ ಸಿಗುತ್ತೆ ಅಂತ ಈ ಪುಸ್ತಕದಲ್ಲಿ ಬರ್ದಿದೆ. ಹಾಗಾದ್ರೆ ಬೇಗ ಅಲ್ಲೇ ತಿರುಗ ಹೋಗಿ ಹಣ್ಣು ತಗೊಳ್ಳೋಣ. ಅದು ತುಂಬಾ ದೂರ ಇದೆಯಲ್ಲ. ಹಣ್ಣು ಬೇಗ ಸಿಗಬೇಕಂದ್ರೆ ಏನ್ ಮಾಡೋದು? ಹಾ, ಒಂದು ಮಾಡೋಣ. ಚಿಕ್ಕ ಪಕ್ಷಿ, ನೀನು ಹಾರಿ ಹೋಗಿ ಆ ಹಣ್ಣು ತಗೊಂಡ್ ಬಾ. ಅದು ಒಂದು ಒಳ್ಳೆ ಐಡಿಯಾನೆ. ಹಾಗೆ ಚಿಕ್ಕ ಪಕ್ಷಿ ಹಾರಿ ಹೋಗಿ ಆ ಹಣ್ಣುವನ್ನು ತಗೊಂಡ್ ಬರ್ತಿದ್ದಾಳೆ. ಅಲ್ಲಿ ನೋಡಿ, ಚಿಕ್ಕ ಪಕ್ಷಿ ಹಣ್ಣು ತಗೊಂಡ್ ಬರ್ತಿದ್ದಾಳೆ. ಬಂದ್ಲು, ನೆಮ್ಮದಿ ಆಯ್ತಪ್ಪ. ಬೇಗ ಕೊಡಿ. ಬನ್ನಿ ಆ ಹಣ್ಣು ತಿಂದ ತಕ್ಷಣ ಬಣ್ಣದ ರೂಪ ತಿರುಗ ಸಿಕ್ಕಿತ್ತು. ಒಳ್ಳೇದಾಯ್ತು. ಈಗ ಈ ಮಾಯಾಜಾಲ ಲೋಕದಿಂದ ಹೇಗೆ ಆಚೆ ಹೋಗೋದು? ಅದು ಈ ಪುಸ್ತಕದಲ್ಲಿ ಇರುತ್ತೆ, ಓದಿ ನೋಡು. ಹೌದಲ್ಲ, ಅದನ್ನು ಈ ಪುಸ್ತಕದಲ್ಲೇ ಇರಬಹುದು. ನೋಡು. ನೋಡ್ತೀನಿ. ಏನಾದ್ರೂ ನೋಡ್ದ? ಸೂರ್ಯ ಮುಳುಗೋದ ದಿಕ್ಕು ನೋಡಿ ನಡಿಬೇಕು. ಅಲ್ಲಿ ಒಂದು ಚಿಕ್ಕ ಗುಹೆ ಇರುತ್ತೆ. ಆ ಗುಹೆಯಿಂದ ಕಾಡಿಗೆ ಸೇರಿಸಬಹುದು. ಹಾಗಾದ್ರೆ ನಮಗೆ ಉತ್ತರ ದಿಕ್ಕು ನೋಡಿ ನಡೆಯೋಣ. ಅಯ್ಯೋ, ಮೂರ್ಖತನ ಹೇಳಬೇಡ ಬನ್ನಿ, ಅದು ಪಶ್ಚಿಮ ದಿಕ್ಕು. ಹಾಗಾದ್ರೆ ಬನ್ನಿ, ನಮ್ಗೆ ಹೋಗೋಣ. ಅವರು ಆ ಪುಸ್ತಕದಲ್ಲಿ ಹೇಳಿದ ಪ್ರಕಾರ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಅದು ಒಂದು ಗುಹೆ ಅಲ್ವಾ? ಇಬ್ರು ಬೇಗ ಬನ್ನಿ. ಹಾಗೆ ಅವರು ಆ ಗುಹೆಯೊಳಗೆ ಹೋಗಿ ಆ ಗುಹೆಯಿಂದ ಕಾಡಿಗೆ ಸೇರಿಸಿದರು. ದೇವ್ರೆ, ಸಮಾಧಾನ ಆಯ್ತು. ಒಂದು ಕಾಫಿ ಕುಡಿತೀನಿ. ಬನ್ನಿ ಬಾ, ನಮ್ಗೆ ಆ ನದಿಯಿಂದ ಮೀನ್ ಹಿಡಿದು ತಿನ್ನೋಣ. ಹಾಗಾದ್ರೆ ನಾನೇನ್ ಮಾಡೋದು? ಹುಲ್ಲು ತಿನ್ಕೊಂಡು ಇಲ್ಲೆಲ್ಲಾದ್ರೂ ಇರು. ಹ ಹ ಹ ಹ.